ಕಬೀರ್ ಮತ್ತೆ ಆರ್ಯನ್ ಅವರ ಗೆಳೆಯನಾದ ಮೋಡದ ಜೊತೆಗೆ ಗಂಗಾಪುರಕ್ಕೆ ಬಂದಿದ್ದಾರೆ. ಕಬೀರ್ ಮತ್ತೆ ಆರ್ಯನ್ ಅವರ ಅಪ್ಪಂದಿರು ಅವರಿಗೆ ಮಾನ್ಸ್ಟರ್ ಮೋಡದ ಬಗ್ಗೆ ಪೂರ್ತಿ ಕಥೆನ ಹೇಳ್ತಾ ಇದ್ದಾರೆ. ಕಾಲಸುಂಡ್ ಎಂಬ ಒಬ್ಬ ಗಾಳಿಯ ಜಾದುಗಾರ ಇದ್ದ. ಅವನು ಆಕಾಶದಲ್ಲಿದ್ದ. ಅವನು ಗಾಳಿಯ ಚಮತ್ಕಾರದಿಂದ ಸುಂದರವಾದ ಮೋಡಗಳನ್ನ ಮಾಡ್ತಿದ್ದ. ಅದರಿಂದ ಹಳ್ಳಿಲಿ ಮಳೆ ಬರ್ತಾ ಇತ್ತು. ಹಳ್ಳಿ ಜನ ಅವನು ಸುರಿಸ್ತಿದ್ದ ಮಳೆಗೆ ಅವನ್ನ ಹೊಗಳ್ತಾ ಇದ್ರು. ಮತ್ತೆ ಕಾಲ್ಸುಂಡ್ಗೆ ಅವ್ರ ಖುಷಿನೇ ಅವನು ಖುಷಿ ಕೊಡ್ತಿತ್ತು. ಆದ್ರೆ ಒಂದಿನ ಊರಿನ ಜನರು ಅವನ ಮೋಡನ ನೋಡಿ ತಮಾಷೆ ಮಾಡಕ್ ಶುರು ಮಾಡಿದ್ರು. ಅದನ್ನ ಅವನು ತುಂಬಾ ಕಷ್ಟಪಟ್ಟು ಮಾಡಿದ್ದ. ಅದರಿಂದ ಅವನ ಮನಸ್ಸಿಗೆ ತುಂಬಾ ಘಾಸಿ ಆಯ್ತು. ಅವನ್ ಅನ್ಕೊಂಡಿದ್ದ ಹಳ್ಳಿ ಜನ ಯಾವತ್ತೂ ಈ ರೀತಿ ಅವನಿಗೆ ಮಾಡಲ್ಲ ಅಂತ. ಅವನಿಗೆ ಕೋಪ ಬಂತು. ಮತ್ತೆ ಅವನ ಜಾದುವಿನ ಶಕ್ತಿಯನ್ನ ಬಿಟ್ಟೇ ಬಿಟ್ಟ. ಅವನು ಕೋಪದಿಂದ ಒಂದು ಕಪ್ಪು ಮೋಡನ ರೂಪ ಪಡ್ಕೊಂಡ. ಮತ್ತೆ ಆ ಹಳ್ಳಿಯನ್ನ ಚೆನ್ನಾಗಿ ಮಳೆ ಸುರಿಸಿ ಮುಳುಗಿಸ್ಬೇಕು ಅನ್ಕೊಂಡ. ಆಗ ಹಳ್ಳಿಯ ಜನ ಖುಷಿಯಿಂದ ಗಂಗಾಪುರದಲ್ಲಿ ಇರಬಾರ್ದು ಅಂತ ಈ ರೀತಿ ಕಾಲ್ಸುಂಡ್ ಮಾನ್ಸ್ಟರ್ ಮೋಡನಾಗಿ ಬದಲಾದ. ಅವನದಕ್ಕೆ ಹಳ್ಳಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೀಗೆ ಮಾಡ್ತಾನೆ. ನಾವಿದಕ್ಕೆ ಏನಾದ್ರೂ ಉಪಾಯ ಹುಡುಕ್ಲೇಬೇಕು. ಹಾ, ಇಲ್ಲಾಂದ್ರೆ ನಾವು ಎಲ್ಲಿವರೆಗೂ ಹಳ್ಳಿಯಿಂದ ದೂರ ಇರೋದು? ಮಗನೇ, ನಾವು ತುಂಬಾನೇ ಪ್ರಯತ್ನ ಪಟ್ಟಿದ್ದೀವಿ, ಆದ್ರೆ ಆ ಮಾನ್ಸ್ಟರ್ ಮೋಡನ ತಡೆಯಕ್ಕಾಗ್ಲಿಲ್ಲ. ನೀವು ನಿಜವಾಗ್ಲೂ ಆ ಮೋಡದಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀವಿಬ್ರು ಈ ಮೋಡದ ಜೊತೆ ಹೊರಟೋಗಿ ಇಲ್ಲಿಂದ. ನಾವ್ ಈ ರೀತಿ ಇಡೀ ಊರನ್ನ ಬಿಟ್ಟು ಹೋಗೋದಿಲ್ಲ. ಈ ಮಾನ್ಸ್ಟರ್ ಮೋಡಕ್ಕೆ ನಾವ್ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಅವನನ್ನ ತಡೆಯೋದಕ್ಕೆ ಒಂದೇ ಒಂದು ಉಪಾಯ ಇರೋದು. ಹೇಳಿ, ಅದೇನು ಉಪಾಯ? ಯಾವಾಗ ಕಾಲ್ಸುಂಡ್ ಮಳೆ ಸುರಿಸುವಂತ ಮೋಡ ಜೊತೆ ಹಳ್ಳಿ ಮೇಲೆ ಬರುತ್ತಾನೋ ಆಗ ಹಳ್ಳಿ ಕತ್ತಲಾಗ್ಬಿಡುತ್ತೆ. ಆಗ ಜನ ಎದುರುಕೊಂಡು ತಮ್ಮ ತಮ್ಮ ಮನೆಯಲ್ಲಿ ಬಚ್ಚಿಟ್ಕೋತಾರೆ. ಆಗ ಹಳ್ಳಿಯ ಹಳೆ ಗುಹೆಯಲ್ಲಿ ಒಂದು ಬೆಳಕು ಬರುತ್ತೆ. ನಾವಾಗ ಅಲ್ಲಿಗೋದ್ರೆ ಕಾಲ್ಸುಂಡನ್ ಬಗ್ಗೆ ಇನ್ನೂ ತಿಳ್ಕೋಬಹುದು. ಮತ್ತೆ ಬನ್ನಿ, ನಾವ್ ಅಲ್ಲಿಗೆ ಹೋಗೋಣ. ಆರ್ಯನ್ ಮತ್ತೆ ಕಬೀರ್ ಆ ಕಾಲ್ಸುಂಡ್ ಮೋಡದ ಬಗ್ಗೆ ಇನ್ನೂ ಮಾಹಿತಿ ತಿಳಿದುಕೊಳ್ಳಲು ಅವರ ಗುಹೆ ಹತ್ರ ಹೋಗ್ತಾರೆ. ಗುಹೆ ಒಳಗಡೆ ಹೋಗೋದಕ್ಕೆ ನನಗೆ ಭಯ ಆಗ್ತಿದೆ. ಹಾ, ಅಲ್ಲೇನಾದ್ರೂ ಕಾಲ್ಸುಂಡ್ ಏನಾದ್ರೂ ಇದ್ರೆ ಏನ್ ಮಾಡೋದು? ನಾನ್ ನಿಮ್ ಜೊತೆ ಇದೀನಲ್ಲ, ನೀವ್ ಎದುರುಕೋಬೇಡಿ. ಆರ್ಯನ್, ಕಬೀರ್ ಮತ್ತೆ ಮೋಡ 3 ಜನ ಗುಹೆಯೊಳಗೆ ಹೋಗ್ತಾರೆ. ಒಳಗೆ ಹೋದಾಗ ಒಂದು ಬೆಳಕನ್ನು ಅವರು ನೋಡ್ತಾರೆ. ಇವರು 3 ಜನ ಬೆಳಕ ಹತ್ರ ಹೋಗ್ತಾರೆ. ಒಳಗೆ ಹೋಗ್ತಾ ಇದ್ದಾಗ ಅವರು ಒಂದು ಅಪ್ಸರೆ ಅಂತ ಒಂದು ಹುಡುಗಿನ ನೋಡ್ತಾರೆ. ಅವಳ ಹತ್ರ ಚಮಕ್ ಚಮಕ್ ರೆಕ್ಕೆಗಳಿದ್ವು. ನಾವು ಗಂಗಾಪುರ ಹಳ್ಳಿಯಿಂದ ಬಂದಿರೋದು. ನಮ್ಗೆ ಕಾಲ್ಸುಂಡ್ ಮೋಡದ ರಹಸ್ಯ ತಿಳ್ಕೋಬೇಕು. ನನಗೆ ಅವನ ಬಗ್ಗೆ ಏನೂ ವಿಷಯಗಳು ಗೊತ್ತಿಲ್ಲ. ಕಾಲ್ಸುಂಡ್ ಗಂಗಾಪುರದಲ್ಲಿ ಸುಳಿದಾಡ್ತಿರುವಾಗ ಈ ಗುಹೆಯಿಂದ ಒಂಥರ ಕಿರಣ ಹೊರಗಡೆ ಬರುತ್ತೆ. ನಾನು ನನ್ನ ಜಾದುವಿಂದ ಅವನನ್ನ ತಡೆಯಲು ತುಂಬಾ ಪ್ರಯತ್ನಿಸ್ತಿದ್ದೆ. ಗಂಗಾಪುರದ ಜನನ ರಕ್ಷಿಸಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಅವನು ತುಂಬಾ ಶಕ್ತಿಶಾಲಿ ಆಗಿದ್ದಾನೆ. ನನಗೆ ಅವನಿಂದ ಹಳ್ಳಿ ಜನರನ್ನ ಕಾಪಾಡಕ್ ಆಗ್ತಾ ಇರ್ಲಿಲ್ಲ. ಅಪ್ಸರೆ ಮಾತುಗಳನ್ನ ಕೇಳಿ ಕಬೀರ್ ಮತ್ತೆ ಆರ್ಯನ್ ಇಬ್ಬರಿಗೂ ತುಂಬಾ ಬೇಜಾರಾಗತ್ತೆ. ಕಾಲ್ಸುಂಡ್ ಮೋಡನ ತಡೆಯುವಂತ ಯಾವ್ದಾದ್ರು ಒಂದು ಉಪಾಯ ಇದ್ರೆ ಹೇಳಿ ಪ್ಲೀಸ್, ನಮ್ಗೆ ಹೇಳಿ. ಇಲ್ಲಾಂದ್ರೆ ನಮ್ ಪೂರ್ತಿ ಹಳ್ಳಿನ ನಾಶ ಮಾಡ್ತಾನೆ. ನೀವೆಲ್ಲ ಕಾಲ್ಸುಂಡ್ ವಿಷಯಗಳನ್ನ ತಿಳ್ಕೋಬೇಕಾದ್ರೆ ಹವಾರಾಮ್ ಹತ್ರ ಹೋಗ್ಬೇಕು. ಈ ಅವಾರಾಮ್ ಯಾರು? ಹವಾರಾಮ್ ಒಬ್ಬ ಜಾದೂಗಾರ ಆಗಿದ್ದಾನೆ. ಅವನು ಕಾಲ್ಸುಂಡ್ನ ಸಹೋದರ. ಮೊದಲು ಅವರಿಬ್ರು ಸೇರ್ಕೊಂಡು ತುಂಬಾ ಜಾದೂಗಳನ್ನ ಮಾಡ್ತಾ ಇದ್ರು. ಆದ್ರೆ ಕಾಲ್ಸುಂಡ್ ಈಗ ಮಾನ್ಸ್ಟರ್ ಆಗ್ಬಿಟ್ಟಿದ್ದಾನೆ. ಹವಾರಾಮ್ ಒಳ್ಳೆ ಜನರಿಗೆ ಸಹಾಯ ಮಾಡ್ತಾನೆ. ಹಾಗಾದ್ರೆ ನಾವು ಅವಾರಾಮ್ ಹತ್ರ ಹೋಗ್ಬೇಕಾಗತ್ತೆ. ಅವನೇ ನಮ್ಗೇನಾದ್ರೂ ಹೇಳ್ತಾನೆ. ನಮ್ಗೆ ಅವಾರಾಮ್ ಎಲ್ಲಿ ಸಿಗ್ತಾನೆ? ಅವನು ಅವನ ಹಳ್ಳಿಯಾದ ಜಾದೂ ನಗರದಲ್ಲಿ ಇರ್ತಾನೆ. ಅಪ್ಸರೆಯು ಈ 3 ಹವಾರಾಮ್ ಬಗ್ಗೆ ಮಾಹಿತಿಯನ್ನ ನೀಡ್ತಾಳೆ. ಕಬೀರ್, ಆರ್ಯನ್ ಮತ್ತೆ ಆ ಮೋಡವು ಹವಾರಾಮ್ ಇರೋ ಜಾಗಕ್ಕೆ ಹೋಗಕ್ ಶುರು ಮಾಡ್ತಾರೆ. ಕಬೀರ್ ಮತ್ತೆ ಆರ್ಯನ್ ಅವರ ಸ್ನೇಹಿತನಾದ ಮೋಡದ ಜೊತೆಗೆ ಜಾದೂನಗರ್ಗೆ ಹೋಗ್ತಾರೆ. ಆಗ ಆರ್ಯನ್ ಮತ್ತೆ ಕಬೀರ್ ರೆಕ್ಕೆಗಳಿದ್ದ ಪ್ರಾಣಿಗಳು ಹಾರೋದನ್ನ ನೋಡ್ತಾರೆ. ನೋಡಿ, ಇಲ್ಲಿ ಬೆಕ್ಕುಗೂ ಕೂಡ ರೆಕ್ಕೆಗಳಿದೆ. ಅವು ಹಾರ್ತಾ ಇದೆ. ಹಾ, ಅಲ್ಲಿ ನೋಡು, ಇಲ್ಲಿ ಮನೆನೂ ಕೂಡ ಹಾರ್ತಾ ಇದೆ. ಕಬೀರ್ ಮತ್ತೆ ಆರ್ಯನ್ ಇಬ್ರು ಜಾದೂನಗರನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಅವ್ರು ಹೋಗ್ತಾ ಇರುವಾಗ ಒಬ್ಬ ಜಾದೂಗಾರ ಬೆಕ್ಕಾಗೋದನ್ನ ಅವರು ನೋಡ್ತಾರೆ. ಈ ಜಾದೂ ನಗರ ಅಂತೂ ತುಂಬಾನೇ ಚೆನ್ನಾಗಿದೆ. ಅವರಾಮನ್ ಮನೆ ಹುಡುಕೋದ್ ಬದಲು ನನ್ ಮನ್ಸು ಹೇಳ್ತಿದೆ ಇಲ್ಲೇ ಸುತ್ತಾಡೋಣ ಅಂತ. ನಾವು ಆಮೇಲೂ ಕೂಡ ಸುತ್ತಾಡಬಹುದು. ಮೊದಲು ನಾವು ಅವಾರಾಮ್ನ ಮನೆ ಹುಡುಕೋಣ. College students get free Gemini upgrade for 1 year.
everything for your little love. From super soft daytime comfort to coziest nights, we've got you covered. Delivered at a tap. ಮನೆ ಹುಡ್ಕೋಣ. ಜಾದೂನಗರಲ್ಲಿರೋ ಪ್ರತಿಯೊಂದು ಮನೆಯೂ ಒಂದೇ ತರ ಇರತ್ತೆ. ಆರ್ಯನ್, ಕಬೀರ್ ಮತ್ತೆ ಮೋಡಕ್ಕೆ ಕನ್ಫ್ಯೂಸ್ ಆಗಕ್ ಶುರು ಆಗತ್ತೆ. ಈ ಹವಾರಾಮ್ ಮನೆ ಯಾವ್ದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಗ ಅವರು ಮರದ ಕೆಳಗೆ ಒಂದು ತಾತ ಕೂತಿರೋದನ್ನ ನೋಡ್ತಾರೆ. ತಾತ, ಇದ್ರಲ್ಲಿ ಇರುವಂತ ದಾರಿನ ತೋರಿಸ್ತೀರಾ? ಆ ತಾತ ಆರ್ಯನ್ನಿಂದ ಕಾಗದವನ್ನು ತಗೊಳ್ತಾರೆ. ಅದ್ರಲ್ಲಿ ಬರೆದಿರೋದನ್ನ ಅವರು ಓದ್ತಾರೆ. ಮಕ್ಕಳೇ, ನೀವು ಇಲ್ಲಿಗೆ ಹೋಗ್ಬೇಕಾ? ಹೌದು ತಾತ. ಇಲ್ಲಿಂದ 10 ಹೆಜ್ಜೆ ಮುಂದೆ ಹೋದ್ರೆ ಒಂದು ಬಾವಿ ಸಿಗುತ್ತೆ. ಅಲ್ಲಿ ಬಲಕ್ ತಿರ್ಕೊಳ್ಳಿ. ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದು ಸ್ಕೂಲ್ ಸಿಗುತ್ತೆ. ಮತ್ತೆ ಅಲ್ಲೂ ಬಲಕ್ ತಿರ್ಕೊಳ್ಳಿ. ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಬಾವಿ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಬಲಕ್ ತಿರ್ಕೊಳ್ಳಿ. ಮತ್ತೆ ಅಲ್ಲೊಂದು ಮನೆ ಕಾಣಿಸುತ್ತೆ. ಹಾಗಾದ್ರೆ ಅದು ಹವಾರಾಮ್ ಅವ್ರ ಮನೆನಾ? ಇಲ್ಲ, ಅದು ನನ್ನ ಮನೆನೇ. ಹೋಗಿ ಹೋಗಿ ನನ್ನ ಕನ್ನಡಕ ತಗೊಂಬನ್ನಿ. ನಾನು ಅಡ್ರೆಸ್ನ ಓದಿ ಹೇಳ್ತೀನಿ. ಆರ್ಯನ್, ಕಬೀರ್ ಮತ್ತೆ ಆ ಮೋಡವು ಆ ತಾತನ ಮನೆಗೆ ಹೋಗ್ತಾರೆ. ಮತ್ತೆ ಕನ್ನಡಕನ ತಗೊಂಡು ಬರ್ತಾರೆ. ಆ ತಾತ ಅಡ್ರೆಸ್ನ ಓದ್ತಾರೆ. ಅರೆ, ಇದು ನಮ್ಮನೆ ಅಡ್ರೆಸ್ಸೇ. ಏನು? ನಿಮ್ಗೆ ಯಾರು ಬೇಕಾಗಿರೋದು? ನಮ್ಗೆ ಜಾದೂಗರ್ ಹವಾರಾಮ್ ಬೇಕು. ಜಾದೂಗರ್ ಹವಾರಾಮ್ ನಾನೇ. ಹೇಳಿ, ಏನ್ ವಿಷಯ? ತಾತ, ನಾವು ಗಂಗಾಪುರಿಂದ ಬಂದಿರೋದು. ಹೌದು ತಾತ, ನಮ್ಗಂತೂ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ನಿಮ್ಮ ತಮ್ಮ ಕಾಲ್ ಸುಂಡಿದಾರಲ್ಲ, ಅವರು ಮಾನ್ಸ್ಟರ್ ಮೋಡದ ರೂಪ ಪಡ್ಕೊಂಡಿದ್ದಾರೆ. ಅವ್ರು ಯಾವಾಗ್ಲೂ ಗಂಗಾಪುರದ ಕಡೆನೆ ಸುಳಿದಾಡ್ತಿರ್ತಾರೆ. ಅವ್ರು ಎಷ್ಟು ಜೋರಾಗಿ ಮಳೆ ಸುರಿಸ್ತಾರೆ ಅಂದ್ರೆ ಇಡೀ ಊರೇ ಮುಳುಗೋಗುತ್ತೆ. ಅದಕ್ಕೇನಾದ್ರೂ ಉಪಾಯ ಇದೆ ಹೇಳಿ ತಾತ. ಇದು ನಿಮ್ಮ ಹಳ್ಳಿಯ ಜನ ಮಾಡಿರೋ ಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಮೊದಲು ನಾವು ಗಂಗಾಪುರದ ಹಳ್ಳಿ ಜನರಿಗೆ ಸಹಾಯ ಮಾಡ್ತಾ ಇದ್ವಿ. ಯಾವಾಗ ನಿಮ್ಮ ಹಳ್ಳಿ ಜನಕ್ಕೆ ಸಹಾಯ ಬೇಕಾಗಿತ್ತೋ ಆವಾಗ ನಮ್ಮ ಜಾದುವಿಂದ ಮಳೆನ ಸುರಿಸ್ತಾ ಇದ್ವಿ. ಆದರೆ ಒಂದಿನ ಹಳ್ಳಿಯ ಜನರು ನಮ್ಮ ಜಾದುವಿನ ಮೇಲೆ ತಮಾಷೆ ಮಾಡಿದ್ರು. ಆದ್ರೆ ತಾತ, ಯಾರೋ ಮಾಡಿದ ತಪ್ಪಿಗೆ ಇಡೀ ಹಳ್ಳಿ ಯಾಕೆ ಅನುಭವಿಸ್ಬೇಕು? ನಾನು ನನ್ನ ತಮ್ಮ ಕಾಲ್ ಸುಂಡನಿಗೆ ಅರ್ಥ ಮಾಡಿಸ್ದೆ. ಯಾರೋ ಮಾಡಿದ ಕರ್ಮಕ್ಕೆ ಇವ್ರಿಗೆಲ್ಲ ಯಾಕೆ ಶಿಕ್ಷೆ ಕೊಡ್ತೀಯಾ ಅಂತ. ಬೇಡ ಅಂದೆ. ಅವನು ನನ್ನ ಮಾತನ್ನ ಕೇಳೋದೇ ಇಲ್ಲ. ಅವನೀಗ ಮಾನುಷರಾಗಿ ಬದಲಾಗಿದ್ದಾನೆ. ನೀವೀಗ ಒಂದು ಉಪಾಯನ ಹೇಳಿಲ್ಲ ಅಂದ್ರೆ ನಮ್ಮೂರು ನೀರಲ್ಲೇನೆ ಮುಳುಗೋಗ್ಬಿಡುತ್ತೆ. ಗಂಗಾಪುರ ಇರಲ್ಲ. ಇರು, ನಾನೊಂದು ಉಪಾಯನ ಹುಡುಕ್ತೀನಿ. ಹವಾರಾಮ್ ಒಂದು ಜಾದೂನ ಮಾಡ್ತಾರೆ. ಆಗ ಅವರ ಕೈನಲ್ಲಿ 2 ಬಿಲ್ಲು ಮತ್ತೆ 2 ಬಾಣಗಳು ಪ್ರಕಟವಾಗತ್ತೆ. ಹವಾರಾಮ್ ಆ ಬಿಲ್ಲು ಮತ್ತು ಬಾಣಗಳನ್ನ ಆರ್ಯನ್ ಮತ್ತೆ ಕಬೀರ್ಗೆ ಕೊಡ್ತಾರೆ. ಈ ಬಿಲ್ಲು ಮತ್ತೆ ಬಾಣನ ಹುಷಾರಾಗಿಟ್ಕೊಳ್ಳಿ. ಆ ಮಾನ್ಸ್ಟಾರ್ ಮೋಡ ನಿಮ್ಮ ಹಳ್ಳಿ ಸುತ್ತಮುತ್ತ ಸುಳಿದಾಡ್ತಿದ್ರೆ ಆಗ ಈ ಬಾಣನ ಅವನ ಮೇಲೆ ಬಿಡಿ. ಆಗ ಅವನ ಹತ್ರ ಇರೋ ನೀರೆಲ್ಲ ಖಾಲಿ ಆಗೋಗುತ್ತೆ. ಮತ್ತೆ ನಿಮ್ಮ ಹಳ್ಳಿಗೆ ಆ ಮಾನ್ಸ್ಟರ್ ಮೋಡದಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ. ಆದ್ರೆ ಆ ಮಾನ್ಸ್ಟರ್ ಮೋಡ ತುಂಬಾ ವೇಗವಾಗಿ ಹೋಗುತ್ತೆ. ನನ್ನ ಕೈಲೂ ಹಿಡಿಯೋಕ್ಕಾಗಲ್ಲ. ಮತ್ತೆ ಅವನಿಗೆ ಹೇಗೆ ನಾವು ಬಾಣ ಹೊಡೆಯೋದು? ನಾನು ನಿಮ್ಗೆ ಒಂದು ಮಂತ್ರ ಕೊಡ್ತೀನಿ. ಅದರಿಂದ ನಿಮ್ಗೆ ಒಂದು ರೆಕ್ಕೆ ಬರುತ್ತೆ. ಆಗ ನೀವು ಮಾನ್ಸ್ಟರ್ ಮೋಡ ತರಾನೇ ವೇಗವಾಗಿ ಹೋಗ್ಬೋದು. ಗಾಳಿಯ ವೇಗ ನನ್ನದಾಗೂ ಬೇಗ, ಗೆಳೆಯನ ಶಕ್ತಿ ನನಗೀಗ ಯುಕ್ತಿ. ಮೋಡ ಆ ಮಂತ್ರಗಳನ್ನ ಒಂದ್ಸರಿ ಹೇಳ್ತಾರೆ. ಆಗ ಅವ್ರಿಗೆ ರೆಕ್ಕೆಗಳು ಬಂದ್ಬಿಡತ್ತೆ. ಆರ್ಯನ್, ಕಬೀರ್, ಬನ್ನಿ ಬೇಗ ಬನ್ನಿ. ನಾವೀಗ ಹೋಗಿ ಆ ಮಾನ್ಸ್ಟರ್ ಮೋಡಕ್ಕೆ ಪಾಠ ಕಲಿಸೋಣ. ಆರ್ಯನ್ ಮತ್ತೆ ಕಬೀರ ಮೋಡದ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಮೋಡವು ಆಕಾಶದಲ್ಲಿ ಹಾರ್ಕೊಂಡು ಹೋಗುತ್ತೆ. ಆರ್ಯನ್ ಮತ್ತೆ ಕಬೀರ್ ಕೈಗಳಲ್ಲಿ ಬಿಲ್ಲು ಮತ್ತೆ ಬಾಣಗಳಿವೆ. ಮಾನ್ಸ್ಟರ್ ಮೋಡವು ಇವರುಗಳನ್ನ ನೋಡಿ ಓಡಕ್ಕೆ ಶುರು ಮಾಡತ್ತೆ. ಈ ಸಲ ನಾನು ನಿನ್ನ ಬಿಡೋದಿಲ್ಲ ಕಾಲ ಸುಂಡ್. ಮಾನ್ಸ್ಟರ್ ಮೋಡವು ಇವರ ಮೇಲೆ ಸಿಡಿಲ್ನ ಹಾಕೋಕೆ ಶುರು ಮಾಡುತ್ತೆ. ಆದ್ರೆ ಆ ಮೋಡವು ರೆಕ್ಕೆಗಳ ಸಹಾಯದಿಂದ ಕಬೀರ್ ಮತ್ತೆ ಆರ್ಯನ್ ಜೊತೆ ಜೋರಾಗಿ ಹಾರ್ಕೊಂಡು ಅವರಿಬ್ಬರನ್ನು ಕಾಪಾಡುತ್ತೆ. ಕಬೀರ್ ಮತ್ತೆ ಆರ್ಯನ್ ನೋಡ್ತಾರೆ, ಆ ಮಾನ್ಸ್ಟರ್ ಮೋಡವು ಅವರನ್ನೇ ಹಿಂಬಾಲಿಸ್ಕೊಂಡು ಬರುತ್ತೆ. ಆಗ ಇಬ್ರು ಆ ಬಾಣಗಳನ್ನ ಬಿಡಕ್ ಶುರು ಮಾಡ್ತಾರೆ. ಬಾಣದಿಂದ ಬೆಂಕಿ ಬರಕ್ ಶುರು ಆಗತ್ತೆ. ಆಗ ಮಾನ್ಸ್ಟರ್ ಮೋಡದಲ್ಲಿದ್ದ ಎಲ್ಲ ನೀರು ಬತ್ತ ಹೋಗಕ್ಕೆ ಶುರು ಆಗತ್ತೆ. ಅದು ಗಾಳಿ ರೂಪದಲ್ಲಿ ಒಡೆದು ಹೋಗ್ಬಿಡತ್ತೆ. ಕಬೀರ್ ಮತ್ತೆ ಆರ್ಯನ್ ಖುಷಿಯಾಗಿ ಜೈಕಾರ ಹಾಕಕ್ ಶುರು ಮಾಡ್ತಾರೆ. ಥ್ಯಾಂಕ್ಸ್ ಗೆಳೆಯ. ಇದರಲ್ಲಿ ಥ್ಯಾಂಕ್ಸ್ ನ ಅವಶ್ಯಕತೆ ಏನಿದೆ? ನೀನಿರ್ಲಿಲ್ಲ ಅಂದಿದ್ರೆ ಮಾನ್ಸ್ಟರ್ ಮೋಡಕ್ಕೆ ಮುಕ್ತಿ ಕೊಡಕ್ ಆಗ್ತಿರ್ಲಿಲ್ಲ. ಬನ್ನಿ, ಈಗ ನಾವು ನಿಮ್ಮ ಹಳ್ಳಿಗೆ ಹೋಗೋಣ. ಆರ್ಯನ್ ಮತ್ತೆ ಕಬೀರ್ ಅವರ ಸ್ನೇಹಿತನಾದ ಮೋಡದ ಜೊತೆ ಅವರ ಹಳ್ಳಿಗೆ ವಾಪಸ್ ಹೋಗ್ತಾರೆ. ಆಗ ಬೆಳಕು ಬಂದಿರುತ್ತೆ. ಎಷ್ಟು
ಬಹಳಷ್ಟು ದಿನಗಳ ನಂತರ ಹಳ್ಳಿ ಜನರಿಗೆ ಬೆಳಕು ನೋಡಲು ಅವಕಾಶ ಸಿಗತ್ತೆ. ಮಾನ್ಸ್ಟರ್ ಮೋಡದ ಆ ಛಾಯೆಯು ಹಳ್ಳಿಯಿಂದ ಓಡ್ ಹೋಗಿರುತ್ತೆ. ಹಳ್ಳಿಯ ಜನರು ಖುಷಿಯಾಗಿದ್ದಾರೆ.